ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವಳು ಶುಮಾ ಅಂತ, ವಯ 37 ಆಗಿರುತ್ತೆ. ಇವಳ ಬಳಿ ಸ್ನೇಹಿತರೆ ಮಾರುತಿ ಆಟೋ K10 ಈ ಒಂದು ಕಾರ್ ಕೂಡ ಇವಳ ಬಳಿ ಇರುತ್ತೆ. ಈಕೆ ಸಮಸ್ಯೆ ನೋಡಿ, ಯಜಮಾನರು ಒಳಗೆ ಹಾಕಿದ ಮೇಲೆ ನನ್ನದು ಅಗಲವಾಗುವುದಿಲ್ಲ ಎಂದು ಹೇಳಿಕೊಂಡಿದ್ದಾಳೆ. ಸದ್ಯದ ಇವಳ ಸ್ಥಿತಿ, ಎಷ್ಟೇ ಹುಡುಕಿದರೂ ನನಗೆ ಬೇಕಾಗುವಷ್ಟು ದಪ್ಪ ಸೌತೆಕಾಯಿ ಸಿಗುತ್ತಿಲ್ಲ ಎಂದು ಖುದ್ದಾಗಿ ಸುಮಾ ಅವರೇ ಮಾಹಿತಿನ ಕೊಟ್ಟಿದ್ದಾರೆ. ಈಕೆ ಬಯಕೆ ಮೊದಲು ಬೆರಳು ಹಾಕಿ ನಂತರ ಸೌತಿಕಾಯಿಂದ ಒತ್ತುವಂತಹ ವ್ಯಕ್ತಿ ನನಗೆ ಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಯಜಮಾನರು ಮಾಡುವ ರೀತಿ ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ಇವರ ಯಜಮಾನರು ಯಾವ ರೀತಿ ಮಾಡುತ್ತಾರೆ ಸೊ ನೋಡಿ, ತುಂಬಾನೇ ಇಂಟ್ರೆಸ್ಟಿಂಗ್ ಇದೆ. ಅವರು ಮಾಡುವ ಮುಂಚೆ ನನ್ನ ದೇಹ ಬಿಸಿ ಮಾಡುವುದಿಲ್ಲ ಎಂದು ಹೇಳಿದ್ದಾರೆ. ಹಾಗೆ ಒಳಗೆ ಒತ್ತೋದಕ್ಕೆ ಶುರು ಮಾಡುತ್ತಾರೆ. ಮೊದಲೇ ಅವರ ಸೌತೆಕಾಯಿ ತುಂಬ ಚಿಕ್ಕದು ಇದೆ. ಸೊ ಅವರ ಸೌತೆಕಾಯಿ ತುಂಬ ಚಿಕ್ಕದು ಇರೋದರಿಂದ ಸ್ನೇಹಿತರೆ, ಒಳಗೆ ಎಂಟರ್ ಮಾಡಿದ ಮೇಲೆ ಇವರ ಬಾವಿ ಅಗಲವಾಗುವುದಿಲ್ಲ. ಒಳಗೆ ಹೋಗುವ ಸಮಯದಲ್ಲಿ ನನ್ನದು ಸ್ವಲ್ಪನೂ ಅಗಲವಾಗುವುದಿಲ್ಲ ಎಂದು ಖುದ್ದಾಗಿ ಇವರೇ ಹೇಳಿದ್ದಾರೆ. ನೋಡಿ, ಇದೇ ನನ್ನ ದೊಡ್ಡ ಸಮಸ್ಯೆ, ಇದೇ ಇವರ ದೊಡ್ಡ ಸಮಸ್ಯೆ ಆಗಿರುತ್ತೆ. ಈ ರೀತಿ ಇದ್ದರೆ ಸಾಕು ಎಂದು ಹೇಳಿದ್ದಾರೆ. ಸೊ ಬನ್ನಿ, ಇವರಿಗೆ ಯಾವ ರೀತಿ ಬೇಕು ಚರ್ಚೆ ಮಾಡೋಣ. ನಿಮ್ಮದು ಎಷ್ಟೇ ಕಪ್ಪಾಗಿ ಇರಲಿ ಪರವಾಗಿಲ್ಲ, ನಿಮ್ಮ ಸೌತೆಕಾಯಿಯ ಮುಂದಿನ ಭಾಗ ಸ್ವಲ್ಪ ದಪ್ಪ ಇರಬೇಕು ಎಂದು ಹೇಳಿದ್ದಾರೆ. ಸೌತೆಕಾಯಿಯ ಮುಂದಿನ ಭಾಗ ಏನಿರುತ್ತೆ ಸ್ನೇಹಿತರೆ, ಇದು ದಪ್ಪ ಇರಬೇಕು ಎಂದು ಹೇಳಿದ್ದಾರೆ. ಏಕೆಂದರೆ ಒಳಗೆ ಎಂಟರ್ ಆಗುವ ಸಮಯದಲ್ಲಿ ಪೂರ್ಣ ಅಗಲ ಆಗಬೇಕು. ಒಂದು ವೇಳೆ ನಿಮ್ಮ ಸೌತೆಕಾಯಿ ಮುಂದಿನ ಭಾಗ ದಪ್ಪ ಆಗಿದ್ರೆ, ಸೊ ಒಳಗೆ ಎಂಟರ್ ಮಾಡ್ತಾ ಇರುವ ಸಂದರ್ಭದಲ್ಲಿ ಇವರ ಏನು ಬಾವಿ ಇರುತ್ತೆ ಆಟೋಮೆಟಿಕ್ ಆಗಿ ಅಗಲವಾಗುತ್ತೆ. ಸೊ ಈ ಒಂದು ಸಂದರ್ಭದಲ್ಲಿ ಇವರಿಗೆ ಎಲ್ಲೂ ಸಿಗದ ಸುಖ ನೆಮ್ಮದಿ ಸಿಗುತ್ತೆ. ಅದಕ್ಕೆ ಎಲ್ಲ ಹೆಣ್ಣು ಮಕ್ಕಳಿಗೆ ಗಂಡಸರ ಬಾಳೆಹಣ್ಣು ಎಷ್ಟು ದಪ್ಪ ಇರುತ್ತೋ ಅಷ್ಟು ನೆಮ್ಮದಿ ಸುಖ ಸಿಗುತ್ತೆ ಎಂದು ಖುದ್ದಾಗಿ ಇವರು ಕೂಡ ಮಾಹಿತಿಯನ್ನು ತಿಳಿಸಿದ್ದಾರೆ. ಇವರ ಬಳಿ ಸ್ನೇಹಿತರೆ ಮಾರುತಿ ಆಟೋ K10 ರೆಡ್ ಕಲರ್ ಒಂದು ಸ್ವಂತ ಕಾರ್ ಇರುತ್ತೆ. ಯಾವಾಗಲೂ ಈ ಒಂದು ಕಾರ್ ಮನೆ ಮುಂದೆ ಇರುವುದಾಗಿ ಮಾಹಿತಿನ ಕೊಟ್ಟಿದ್ದಾರೆ. ಸೊ ಅರ್ಜೆಂಟ್ ಕೆಲಸ ಇದ್ರೆ ಮಾತ್ರ ಕಾರಲ್ಲಿ ಹೋಗ್ತೀವಿ, ಇಲ್ಲಾಂದ್ರೆ ಬಸ್ಸಲ್ಲೇ ನಾವು ಓಡಾಡ್ತೀವಿ ಎಂದು ಮಾಹಿತಿನ ತಿಳಿಸಿದ್ದಾರೆ. ಈ ಕಾರ್ನ ಫ್ಯೂಲ್ ಟೈಪ್ ಬಂದ್ಬಿಟ್ಟು CNG ಆಗಿರುತ್ತೆ ಸ್ನೇಹಿತರೆ. ಆ್ಯಂಡ್ ಮೈಲೇಜ್ ಬಂದ್ಬಿಟ್ಟು 1 ಕಿಲೋ CNGಗೆ 33 ಕಿಲೋಮೀಟರ್ ರನ್ ಆಗುತ್ತೆ. ಇಂಜಿನ್ ಕೆಪಾಸಿಟಿ ಬಂದ್ಬಿಟ್ಟು 998 cc ಆಗಿರುತ್ತೆ. ಒಟ್ಟು 3 ಸಿಲಿಂಡರ್ಗಳು ಆ್ಯಡ್ ಮಾಡಲಾಗಿದೆ. ಮ್ಯಾಕ್ಸ್ ಪವರ್ ಬಂದ್ಬಿಟ್ಟು ಇಲ್ಲಿ 55.92 BHP ಎಟ್ 5300 RPM ಆಗಿರುತ್ತೆ. ಸೀಟಿಂಗ್ ಕೆಪಾಸಿಟಿ ಬಂದ್ಬಿಟ್ಟು ಒಟ್ಟು 4 ಜನ ಕುಳಿತುಕೊಂಡು ಜರ್ನಿನ ಮಾಡಬಹುದು. ಈ ಕಾರ್ನ ವೀಲ್ ಸೈಜ್ ಬಂದ್ಬಿಟ್ಟು 13 ಆಗಿರುತ್ತೆ. ಇವರು ಸ್ನೇಹಿತರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿದವರಾಗಿರುತ್ತಾರೆ. ಆ್ಯಂಡ್ ಇವರಿಗೆ ಸ್ನೇಹಿತರೆ ದಪ್ಪ ಒಂದು ಗೂಟ ಹಾಕಿಕೊಳ್ಳುವ ಒಂದು ಬಯಕೆ ತುಂಬಾನೇ ಇರುತ್ತೆ. ಸೊ ಹಾಗಾಗಿ ಪ್ರೊಫೈಲ್ ಶೇರ್ ಮಾಡಿದ್ದಾರೆ. ಒಳ್ಳೆ ಪ್ರೊಫೈಲ್ ಇದೆ ಸ್ನೇಹಿತರೆ. ಸೊ ದಯವಿಟ್ಟು ಕಮೆಂಟ್ ಮಾಡಿ ಖಂಡಿತ ಸಂಪರ್ಕಿಸುತ್ತಾರೆ.